ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ಸ್ತೋತ್ರ. ದೇವರು ಒಳ್ಳೆಯವನು, ಯಾವಾಗ ನಮಗೆ ಒಳ್ಳೆ ಮಾಡೋ ದೇವರು ನಮಗೆ ಪ್ರೈಸ್ ದ ಲಾರ್ಡ್. ನಿಮ್ಮನ್ನು ಸಮಯ ಮೂಲಕ ನಿಮ್ಮೆಲ್ಲ ಈ ಸಾಯಂಕಾಲ ನಿಲ್ಲಿಸ್ತೇನೆ. ದೇವರು ಕೀರ್ತನೆ ಮೇಲೆ ಬಂದ ದೇವರು ಒಳ್ಳೆ ಸಂಗೀತ ಮೂಲಕ ಹಾಡುಗಳಿಂದ ನಮ್ಮನ್ನು ಸಂತೋಷ ಪಡಿಸ್ತಾರೆ. ಪ್ರೈಸ್ ದ ಲಾರ್ಡ್. ಇವತ್ತಿನ ನಮ್ಮ ವಾಕ್ಯ ಸಂದೇಶ, ನಾವು ಕ್ರಿಸ್ತನ ಹೆಜ್ಜೆಯನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪಾಪವನ್ನೇ ಅರಿಯದಂತ ಯೇಸು ಕ್ರಿಸ್ತನು, ಪಾಪವನ್ನೇ ತಿಳಿದಂತ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ತನ್ನ ಶರೀರ ಹೊತ್ತುಕೊಂಡವನು. ಪ್ರೈಸ್ ದ ಲಾರ್ಡ್. ಅದರಿಂದ ಆತನು ಬಯಸುದು ನಾವು ಯಾರನ್ನು ಹಿಂಬಾಲಿಸಬಾರದು, ನಾವು ಹಿಂಬಾಲಿಸಬೇಕು ನಮಗೋಸ್ಕರ ಜೀವ ಕೊಟ್ಟ, ಪ್ರಾಣವನ್ನು ಕೊಟ್ಟ ಆತನ ಹೆಜ್ಜೆ. ಪ್ರೈಸ್ ದ ಲಾರ್ಡ್. 1 ಪೇತ್ರ 2ನೇ ಅಧ್ಯಾಯ 21 ಪೇತ್ರ 2ನೇ ಅಧ್ಯಾಯ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ತಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಬ್ಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಪಾಪ ಎಂಬುದು ಇದು ಇವತ್ತು ನಿನ್ನೆ ಉಂಟಾದ ಶಬ್ದ ಅಲ್ಲ. ಪ್ರಜಲೋ ಅಲ್ಲೆಲ್ಲೂಯ್ಯ. ಯಾವಾಗ ಯೇಸು ಕ್ರಿಸ್ತನ ಲೋಕವನ್ನು ಉಂಟು ಮಾಡಿದ್ದ, ಅಥವಾ ತನ್ನ ಸಾರೂಪ್ಯದಲ್ಲಿ ಯಾವ ಆದವನ್ನು ಉಂಟು ಮಾಡಿದ್ದ, ಆ ಜನರೇಷನ್ ಇಂದ ಉಂಟಾದ ಪಾಪ. ಪ್ರಜಲೋ ಅಲ್ಲೆಲ್ಲೂಯ್ಯ. ಈ ಪಾಪವನ್ನು ತೆಗೆಯಲು ಅಥವಾ ಪಾಪವನ್ನು ನಿವೃತ್ತಿ ಮಾಡಲು ತನ್ನ ಮಗನನ್ನು ಈ ಲೋಕ ಕಲಿಸಿದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನಲ್ಲಿ ಪಾಪ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಆ ತಂದೆ ಮಗ ಆತ್ಮ ಅಂತ ನಾವು ಆತ್ಮ ಪ್ರಾಣ ಶರೀರ ಅಂತ ಹೇಳ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ಒಂದು ವ್ಯಕ್ತಿಯು ಅಥವಾ ಯಾವ ಒಂದು ಜಗತ್ತಿನ ವಸ್ತುಗಳು ಅಥವಾ ಯಾರಿಂದಲೂ ಈ ಒಂದು ಕ್ರಿಯೆ ಮಾಡಲು ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಈ ಭೂಪಲ್ಲಕ್ಕೆ ಉಂಟು ಮಾಡಿದ ದೇವರು ಮಾತ್ರ ಸಾಧ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ತಂದೆಯಾಗಿ ಅವನು ನಮಗೆ ಈ ಲೋಕವನ್ನು ಸೃಷ್ಟಿ ಮಾಡಿಕೊಟ್ಟ, ತಂದೆಯಾಗಿ ನಮ್ಮನ್ನು ಪ್ರತಿ ಸಾಕಿ ಸಲಹಿದ, ಮಗನಾಗಿ ಬಂದು ನಮ್ಮನ್ನು ಪಾಪದ ಮೋಚನೆ ಕೊಟ್ಟ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಆತ್ಮನಾಗಿ ನನ್ನ ಮತ್ತು ನಿಮ್ಮೊಳಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ್ಮನಾಗಿ ನನ್ನ ಮತ್ತು ನಿಮ್ಮೊಳಗಿದ್ದಾನೆ. ಅವನು ಆತ್ಮನಾಗಿರುವಂತ ಇದ್ದಾನೆ ಅರ್ಥ ಅವನು ನಮ್ಮ ಪ್ರಿಯತಮ, ನಾವು ಆತನ ಪ್ರಿಯತಮ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೋದ ತಿಂಗಳು ಮಾರ್ಚ್ ಎಂಡಿಗೆ ತಗೊಂಡಿದ್ದೆ. ಒಂದು ಬಾಂಬೆಯವರು, ಒಂದು ನಮ್ಮ ಫ್ರೆಂಡ್ ಅವರು ಬುಧವಾರ ಒಂದು ಪ್ರಾರ್ಥನೆ ಕೊಟ್ಟೆ ಕರೆದಿದ್ರು. ಹಾಗೆ ನಾನು ಬರುದಿಲ್ಲ ಅಂತ ಹೇಳಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಕ್ರೈಸ್ತರು, ನೀವು ಕ್ರೈಸ್ತರು. ಪ್ರೈಸ್ ದ ಲಾರ್ಡ್. 100%. ಅದಕ್ಕೆ ನಾನು ಅವರಿಗೆ ಒಂದು ಮಾತಿಲ್ಲ, ಕ್ರೈಸ್ತರು ಅಥವಾ ಕ್ರೈಸ್ತನು ಅಂತ ಹೇಳಲಿಕ್ಕೆ ನನಗೆ ಜನ ಇರಬಾರ್ದು, ದೇವರು ಇರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕದಿಂದ ಸಪರೇಷನ್ ಆಗಿ, ಪ್ರೈಸ್ ದ ಲಾರ್ಡ್, ಜನರ ಹೊಗಳಿಕೆಯಿಂದ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ಈ ಲೋಕ ಮುಟ್ಲದ ಆಗ ಅವ್ರಿಗೆ ಲೋಕ ಮುಟ್ಲದೆ ಅಂತ ಅರ್ಥ. ಲೋಕ ಮುಟ್ಟಿದ್ರೆ ನಾನು ಪ್ರಮಾಣ ಮಾರುದಿಲ್ಲ. ಪ್ರೈಸ್ ದ ಲಾರ್ಡ್. ನನ್ನ ವಾಕ್ಯ ಪ್ರಸಂಗ ಅದಲ್ಲ. ಅಂದ್ರೆ 2 ಕೊರಿಂಥರಿಗೆ ಬರೆದುಂಟು, ವಾಕ್ಯವನ್ನು ಕಲಬೆರಕೆ ಮಾಡುವವರಾಗಿ ಹೆಚ್ಚಿನ ಪಾಲುಗಾರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ದೇವರ ಮಗನು. ನಾನು ಮೊನ್ನೆ ಕೂಡ ಒಂದು ಮನೆಗೆ ಹೋಗಿ ಹೇಳಿದ್ದೆ, ಅದ್ಭುತಗಳು ಈಗ ನಡೀತಾ ಉಂಟು. ಪ್ರೈಸ್ ದ ಲಾರ್ಡ್. ಪರಲೋಕದಿಂದ ಕೆಳಗೆ ಬಿದ್ದ ದೂತನ ಶಕ್ತಿಗಳು ಇಲ್ಲಿ ಉಂಟು ಈಗಲೂ. ಪ್ರೈಸ್ ದ ಲಾರ್ಡ್. ಅದ್ಭುತಗಳು ಮಾತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಸಂಗ ಮಾಡೋದು ದೊಡ್ಡದಲ್ಲ. ಪ್ರೈಸ್ ದ ಲಾರ್ಡ್. ಹಾಡೋದು ದೊಡ್ಡದಲ್ಲ, ನನ್ನ ಕ್ರಿಯೆಗಳು. ಪ್ರೈಸ್ ದ ಲಾರ್ಡ್. ನಾನು ಒಬ್ಬಲ್ಲಿ ಯಾವ ರೀತಿ ವರ್ತಿಸಿದ್ದೇನೆ, ಅಲ್ಲಿ ಯಾವ ಆತ್ಮ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಮತ್ತೆ ನೀವು ಆತನ ಹೆಜ್ಜೆ ಜಾಡನ್ನು ಹಿಂಬಾಲಿಸಬೇಕು. ಪ್ರೈಸ್ ದ ಲಾರ್ಡ್. ಆತನ ಹೆಜ್ಜೆ ಜಾಡನ್ನು ಹಿಂಬಾಲಿಸುವಾಗ ಹೌದು ನಾವು ಬಲಹೀನರಾಗಿರ್ಬೋದು. ಪ್ರೈಸ್ ದ ಲಾರ್ಡ್. ನಮ್ಮಿಂದ ತಪ್ಪುಗಳಾಗಿರ್ಬೋದು, ಆದರೆ ನಾವು
ಡೈಲಿ ಕ್ರೂಚಿಯಲ್ಲಿ ಹಾಕಿ ಚೆಲ್ಲಪಡ್ಬೇಕು. ಅಂದ್ರೆ ನಮ್ಮನ್ನು ನಾವು ಪ್ರತಿದಿನ ಏರ್ಪಡಿಸ್ತಾ ಇರ್ಬೇಕು. ಪ್ರೆಸಲು ಅಲ್ಲೆಲ್ಲೂಯ್ಯ. ನಾವು ದಿನಾ ತಯಾರಾಗ್ತಿರ್ಬೇಕು ಕ್ರಿಸ್ತನೊಂದಿಗೆ. ಪ್ರೆಸಲು ಅದು ಇವತ್ತು ನಾಳೆ ಅಂತಲ್ಲ, ಆತನ ಮರಣದವರೆಗೆ ನಾವು ಪ್ರಿಪರೇಷನ್ ಆಗ್ತಾ ಇರ್ಬೇಕು. ಪ್ರೆಸಲು ಅಂದ್ರೆ ಆತನ ಹೆಜ್ಜೆಯನ್ನೇ ಹಿಂಬಾಲಿಸಬೇಕು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮೊನ್ನೆ ಒಬ್ಬರಿಗೆ ಹೇಳಿದೆ, ಒಂದೇ ಆತ್ಮ, ಒಂದೇ ಸ್ಥಾನ, ಒಂದೇ ದೀಕ್ಷೆ, ಒಂದೇ ಉಪದೇಶ. ಪ್ರೆಸಲು ಉಪದೇಶವನ್ನು ಮಾರುವವರಲ್ಲ. ಅಲ್ಲೆಲ್ಲೂಯ್ಯ. ಮೊನ್ನೆ ಒಬ್ಬರು ಹೇಳಿದ್ರು, ನಾವು ಕ್ರಿಸ್ತನವರಂತ ಈ ನೇಮ್ ಬೇಡ. ಯಾಕೆ? ರೋಮಪುರ 8ನೇ ಅಧ್ಯಾಯ 1-3 ಗೊತ್ತದ, ಯಾರಿಗೆ ಅಪರಾಧ ನಿರ್ಣಯ ಇಲ್ಲ ಕ್ರಿಸ್ತನಲ್ಲಿ ಇರುವವರಿಗೆ. ಪ್ರೇಸ್ ದ ಲಾರ್ಡ್. ನಮ್ಗೆ ಯೇಸು ಕ್ರಿಸ್ತನ್ ನಂಬಿದ್ದೇನೆ, ನಂಬಿಕೆ ಹೊಂದಿದ್ದೇನೆ, ಅದಲ್ಲ. ನೀನು ಕ್ರಿಸ್ತನೊಂದಿಗೆ ಇಚ್ಛೆ ಹೊಡುತ್ತೀಯಾ? ಓದಿ ಬಂದ್ರೆ ರೋಮಪುರ 8ನೇ ಅಧ್ಯಾಯ 1-3. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾತ್ಮಿಕ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು, ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಈಗ ನೀವೆಂತ ಹೇಳಿದ್ರಿ, 10 ಕಾರ್ಯದಿಂದ ಪ್ರಪೋಸಲ್ ಇಂಗ್ಲಿಷ್ ಅರ್ಥ ವಾಟ್ಸಪ್ ಅಂತ ನೀವು ಈಗ ಹೇಳಿದಿಲ್ಲ. ಪ್ರಾಸ್ಪರಿಟಿ ಅಂತ ಪ್ರಾಸ್ಪರಿಟಿ ಅಂತೆ ನನಗೆ ಅವತ್ತು ಅಂದ್ರೆ ಈ ಮುಳುಗಿ ಹೇಳಿ ಲೋಕವನ್ನು ಸಿಗಿ ಪ್ರೇರಿತಲ್ಲ. ದುರಾತ್ಮ ಎಚ್ಚರಿಕೆ ಪ್ರೇರಿತಲ್ಲ. ಈಗ ಕೀರ್ತನೆ ಬಹಳ ಒಳ್ಳೆಯಾಗಿ ಬರ್ತದೆ. ದುರಾತ್ಮನನ್ನು ನೀಡುವುದಿಲ್ಲ. ದುರಾತ್ಮ ಪ್ರೇರಿತಲ್ಲ. ಯೇಸು ಕ್ರಿಸ್ತನನ್ನು ನೀಡುವುದಾದರೆ ಆ ನಿಯಮ ಪ್ರೇರಿತಲ್ಲ. ಆ ನಿಯಮ ಪಾಲನ ಮಾಡಿದರೆ ಈ ಲೋಕಕ್ಕೆ ಬಿಡಬೇಕು. ಪ್ರೇರಿತಲ್ಲ. ಹಲ್ಲೆಲೂಯಾ. ಪ್ರೇರಿತಲ್ಲ. ಹಾಗೆ ನಾನು ಮೊನ್ನೆ ಹೇಳಿದೆ, ನಾವು ಎಲ್ಲ ಕಡೆ ಹೋಗುತ್ತೇ ಇಲ್ಲ. ನಿಮ್ಮ ಪ್ರಾರ್ಥನಾ ಸಮಯಕ್ಕೆ ಬೇಡ, ನಿಮ್ಮ ಆಚರಣೆ ಸಮಯಕ್ಕೆ ಬೇಡ. ಪ್ರೇರಿತಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ನೀನು ಮಾರದಾದರೆ ನೀನು ನಿನ್ನನ್ನೇ ಮಾರಬಹುದು. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಯೇಸು ಕ್ರಿಸ್ತನೊಂದಿಗೆ ಇರಬೇಕು. ಪ್ರೇಸ್ ದ ಲಾರ್ಡ್. ಯೇಸು ಕ್ರಿಸ್ತನೊಂದಿಗೆ ಇರುವವರಿಗೆ ಅಪರಾಧದಿಂದ ಎಲ್ಲ ಮುಳುಗಿದವರಿಗೆಲ್ಲ ಪ್ರೇಸ್ ದ ಲಾರ್ಡ್. ಉಪದೇಶ ಮಾರದವರಿಗೆ, ಉಪದೇಶದ ಇರುವವರಿಗೆ ಉಪದೇಶ ಹಿಡಿಕೊಳ್ಳೋದು. ಪ್ರೇಸ್ ದ ಲಾರ್ಡ್. ಅಂದ್ರೆ ಕ್ರಿಸ್ತನನ್ನು ಬಿಗಿಯಾಗಿ ಹಿಡಿಕೊಂಡವರಿಗೆ. ಅಲ್ಲೆಲ್ಲೂಯ್ಯ. ಲೋಕಸ ಬೇಕು, ಪ್ರಾರ್ಥನೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಮಾನಸಾಂತರ ಇಲ್ಲ. ಪ್ರೇಸ್ ದ ಲಾರ್ಡ್. ಲೋಕದಾಸ ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಕಾರಿನ ಇಲ್ಲದಿರಬಹುದು, ಬಂಗ್ಲೆ ಇಲ್ಲದಿರಬಹುದು, ಯಾವುದಿಲ್ಲದಿರಬಹುದು, ಹಣ ಯೇಸು ಕ್ರಿಸ್ತನಲ್ಲಿ ಉಂಟಾ? ಹೀಗೆಲ್ಲ ಇದ್ದಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಬಹಳ ಒಂದು ಸುಂದರವಾದ ಮಾತು ಹೇಳಿದ್ರು ಕೀರ್ತನೆಯಲ್ಲಿ. ಎಲ್ಲ ಉಂಟು, ಸಮಾಧಾನ ಇಲ್ಲದೇನು. ಪ್ರೇಸ್ ದ ಲಾರ್ಡ್. ಅದೇ ಆ ಸಮಾಧಾನ ಯೇಸು ಕ್ರಿಸ್ತನಲ್ಲಿ ಮರ್ಮ ನಾವು ಅರಿಬೇಕು. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಸುಂದರ ಬಂಗ್ಲೆ, ಕೋಟಿ ಗಟ್ಟಲೆ ಸಮಾಧಾನವಿಲ್ಲ. ಹಲ್ಲೆಲೂಯಾ. ಜನರು ಹೊಗಳ್ತಾರೆ. ಬರದ್ರೆ ಈಗ ಯಾವ್ದೊಂದು ಹೆಸರು ಹೇಳಿದ್ರು. ಇನ್ನು ನನ್ನೊಂದು ಫ್ರೆಂಡ್ ಒಬ್ಬನ ಪಂಜಾಬಿ ಒಬ್ಬರೊಬ್ಬರ ಹೆಸರು ಹೇಳ್ತಾರೆ. ಬೆಳೆದಾರ ನಮಗೆ ಹೆಸರು ಹೇಳಿದ್ರು, ಒಬ್ಬರ ತಂದೆ ಯೇಸು ಕ್ರಿಸ್ತನ ಮಾತು ಬೆಳೆದಾರ ಅಂತ ನಾನು ಯಾವತ್ತು ಹೇಳ್ತೇನೆ. ನೀವು ಶಕ್ತಿ ಪದನ ಹೋಗಿದ್ರೆ ನಿಮಗೆ ಶಾಪ ಆಗಿಸ್ತಾರೆ. ಬೆಳೆದಾರ. ಹಲ್ಲೆಲೂಯಾ. ಯೇಸುವನ್ನು ಹೊಗಳಿದರೆ ನಿಮಗೆ ನಿತ್ಯ ಜೀವ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಆ ಅಪರಾಧದಿಂದ ನೀವು ಯಾಕೆ ಇಲ್ಲ? ನೀವು ಕ್ರಿಸ್ತನೊಂದಿಗೆ ಇದ್ದಿ. ಪ್ರೇಸ್ ದ ಲಾರ್ಡ್. ಯೇಸುವಿನ ಯಜಮಾನ ಹಿಂಬಾಲಿಸ್ತಿದ್ದಿ. ಪ್ರೇಸ್ ದ ಲಾರ್ಡ್. ಅವನು ದಿನ ಹೇಳ್ತಿದ್ ನನ್ನ ಬಲಹೀನ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮಗನಾಗಿ ಬಂದಾನೆ, ಆದ್ರೆ ಒಂದು ಮಾತು ಮಾತ್ರ ಯೇಸು ಕ್ರಿಸ್ತ ಮರೆಯಲಿಲ್ಲ. ಏನ್ ಹೇಳಿದ್ದಾನೆ ಅವನು? ತಂದೆ ಚಿತ್ತ ನೆರವೇರಿ ನನ್ನ ಕೆಲಸ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ನನ್ನ ಸ್ವಂತ ಶಕ್ತಿ ಮಾಡ್ಬೇಕು ದೇವಕುಮಾರನಾಗಿದ್ದುಕೊಂಡು ಅವನು ಹೇಳಿದೇನು? ತಂದೆಯು ನನ್ನಿಂದ ಇದ್ದು ಕಾರ್ಯ ಮಾಡುದು. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಇವತ್ತು ಜನರ ನಾನು ಮಾಡಿದ್ದೇನೆ. ಪ್ರೇಸ್ ದ ಲಾರ್ಡ್. ಆ ನಾನು ಎಂಬ ಪದದಲ್ಲಿ ಯೇಸು ಕ್ರಿಸ್ತನಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತ ಹಿಂಬಾಲಿಸುವವರಿಗೆ ಪ್ರೇಸ್ ದ ಲಾರ್ಡ್ ಸೋಲಿಲ್ಲ. ಪ್ರೇಸ್ ದ ಲಾರ್ಡ್. ಯೇಸು ಕ್ರಿಸ್ತ ಹಿಂಬಾಲಿಸುವವರಿಗೆ ನಾನು ಅದೇಳಿಲ್ಲ. ಕಷ್ಟ, ಸಂಕಟ, ಏನು ಶೋಧನೆ ಬರ್ಬೋದು, ಅದ್ರ ಜಯ ನಮ್ಮದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕ ಇದೆ. ಪ್ರೇಸ್ ದ ಲಾರ್ಡ್. ಈ ಲೋಕದೊಂದಿಗೆ ಇದ್ದುಕೊಂಡು ಹೇಳಿದಾಗೆ ಅದನ್ನು ಜಯಿಸಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕ ಇದೆ, ಅದೇ ಜಯಿಸಬೇಕು. ಜಯಿಸುವಾಗ ಅದ್ಭುತಗಳು ಮಾತ್ರ ಅವನು ಮಾಡಲಿಲ್ವಾ? ಇವತ್ತು ಕೂಡ ಅವನ ಶಕ್ತಿಯಲ್ಲಿ ಉಂಟು. ಪ್ರೇಸ್ ದ ಲಾರ್ಡ್. ಅದನ್ನು ಯಾರು ಎದುರಿಸಬೇಕು? ನಾನು ಮತ್ತು ನೀವು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವೇ ಪೇಷಂಟ್ಗಳಾಗಿ
ಲೋಕ ಹೇಳ್ಕೊಂಡು ರಕಬಾಬಾಬಾಬಾ ಅಂತ ಹೇಳಿ ಬರೆಸ್ತಲ್ವ. ಮೊನ್ನೆ ಯಾವ್ದೋ ಒಂದು ಮನೆಯಲ್ಲಿ ನಾನು ಹೇಳಿದೆ, ಪೌಲನು ಗೊತ್ತುಂಟು ಪೇತ್ರ ನೀನು ವಿಶೇಷ ಕೇಳಿದೆ, ಮತ್ತೆ ಬೆಳೆದಲ್ವ. ಪೌಲ ಪ್ರಸಂಗ ಮಾಡೋ ಸ್ಥಳ ಗೊತ್ತುಂಟು ಪೇತ್ರ ನೀನು ಯಾರ್ದು ಕೇಳಿದೆ ಸೈತಾನ ಬೆಳೆದಲ್ವ. ಅಲ್ಲೆಲ್ಲೂಯ್ಯ. ನಾನು ಮಾಡ್ತೀನಿ ದೇವರ ವಾಕ್ಯಕ್ಕೆ ಬೆಳೆದಲ್ವ. ವಾಕ್ಯ ನಿಂಬಾಲಿಬೇಕು, ಆ ವಾಕ್ಯವೇ ಯೇಸು ಕ್ರಿಸ್ತ. ಅಲ್ಲೆಲ್ಲೂಯ್ಯ. ಕೀರ್ತನೆ ಒಂದು ಮಾತು ಹೇಳ್ತಾನೆ, ಕಾವಲುಗಾರಂತೆ ಬೆಳಗ್ಗೆ ಯಾವಾಗ ಆಗ್ತದ ಅಂತ ನೋಡ್ತಾ ಇದ್ದಾನೆ. ಯಾಕೆ ಅವ್ನು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ಪ್ರಜೆದಲ್ಲೋ. ಅಲ್ಲೆಲ್ಲೂಯ್ಯ. ಮತ್ತೆ ರೆಸ್ಟ್ ಮಾಡ್ಬೇಕು. ಪ್ರಜೆದಲ್ಲೋ. ಯಾಕಂದ್ರೆ ರಾತ್ರಿ ಇಡೀ ಅವನಿರುವುದು ಯಾವ್ದ್ರಲ್ಲಿ ಕಾವಲಾಗಿದ್ದಾನೆ. ಪ್ರಜೆದಲ್ಲೋ. ಕಾವಲುಗಾರನು ಬೆಳಗಾಗು ನೋಡ್ ಮುಂಚೆ ನನ್ನ ಅಂತರಾತ್ಮವು ಯೂಟ್ಯೂಬ್ ಅನ್ನು, ವಾಟ್ಸಪ್ ಅನ್ನು ಹೇಗೆ ಕಣ್ಣು ಸೈಗೆಲ್ಲ ಹೀಗೆ ಬಿರಿ ಬಿರಿ ಮಾಡುವಾಗಲೇ ಮೆಸೇಜ್ ವಾಟ್ಸಪ್, ಹೌದಲ್ವಾ? ದೇವರ ಆತ್ಮ ನೋಡಿ ಇಲ್ಲಿ ಕೀರ್ತನೆ 130 6ನೇ ದೇವದ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಅಂತರಾತ್ಮ ಪ್ರತಿ ಕ್ಷಣ ಯೇಸು ಕ್ರಿಸ್ತನನ್ನೇ ಮುನ್ನೋಡುತ್ತದೆ, ನಿಮಗೆ ಸೋಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಅಂತರಾತ್ಮ ಯೇಸುವಿಗೆ ಸ್ತೋತ್ರ ಹೇಳುತ್ತಾ ಯೇಸುವನ್ನೇ ಹಿಂಬಾಲಿಸಿದರೆ ನಿಮಗೆ ಸೋಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದುಷ್ಟತನದಿಂದ ತುಂಬಿದ ಲೋಕ, ಮಾಯತನದಿಂದ ತುಂಬಿದ ಲೋಕ, ಅದರಲ್ಲಿ ಮತ್ತು ನಾನು ಕ್ರಿಸ್ತನ ಬೆಳಕಾಗಿ ಉಪ್ಪಾಗಿ ಆತನ ಜನ ಹಿಂಬಾಲಿಸಬೇಕು. ಪ್ರೈಸ್ ದಿ ಲಾರ್ಡ್. ಸಪರೇಷನ್, ಆತ್ಮನ ಐಕ್ಯತೆ, ಅವನ ಸಾನ್ನಿಧ್ಯ, ಅವನ ಪ್ರಸನ್ನತೆ, ಅವನೊಂದಿಗೆ. ಪ್ರೈಸ್ ದಿ ಲಾರ್ಡ್. ಒಂದು ಹುಡುಗಿ ಮದುವೆ ನಿಶ್ಚಯ ಆದ್ರೆ ಹುಡುಗಿ ಮತ್ತು ಹುಡುಗಿ ಅವರೊಂದು ಒಂದು 6 ಗಂಟೆ 7 ಗಂಟೆ ಫೋನಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಅದೇ ರೀತಿ ಕ್ರಿಸ್ತನ್ನೇ ಮತ್ತೆ ನಿನಗೆ ನಿಶ್ಚಯ ಆಗಿದೆ. ಆ ಕ್ರಿಸ್ತನ್ನೇ ಎದುರು ನೋಡುತ್ತಾ ಅವನೊಂದಿಗೆ ಸಮಯ ಕಳೆಯುವಾಗ ನಿನ್ನ ಅಂತರಾತ್ಮ, ಹಲ್ಲೆಲೂಯಾ, ನಿನ್ನ ಅಂತರಾತ್ಮದಲ್ಲಿ ವಿಶೇಷ ಶಕ್ತಿ ಬರ್ತದೆ. ನಿನ್ನ ಅಂತರಾತ್ಮದಲ್ಲಿ ದೇವರ ಪ್ರಸನ್ನತೆ ಹೊಂದುತ್ತದೆ. ನಿನ್ನ ಅಂತರಾತ್ಮದಲ್ಲಿ ದೇವರ ಸ್ಥಾನ ಬರ್ತದೆ. ಹೇಳ್ತಲ್ಲೋ, ಅಂತವರಿಗೆ ವಿಘ್ನ ಎಂಬುದು ಯಾವುದಿಲ್ಲ. ಕೀರ್ತನೆ 27 3-6 ಮತ್ತೆ ಮುಗಿಸ್ತೇನೆ. ಕೀರ್ತನೆ 27ರಲ್ಲಿ 3-6 ಬೇಗ ಕೋಟಿಂಗ್ ಮಾಡ್ಕೊಂಡು. ಕೀರ್ತನೆ 27ರಲ್ಲಿ ನನಗೆ ವಿರೋಧವಾಗಿ ಬಂದಿಳಿದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ಭರವಸೆಯುಳ್ಳವನಾಗಿ ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ನೋಡುತ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಜೀವಮಾನ ಶುಭಕ್ಕೆ ಬೆಂಬಲಿಸ್ತದೆ. ಪ್ರೈಸ್ ದಿ ಲಾರ್ಡ್. ನನ್ನ ಗೌರವದ ಕತ್ತೆ ಯೇಸು ಕ್ರಿಸ್ತ ನೋಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ನಿನಗೆ ತಲೆಯಾಗಿ ಯೇಸು ಕ್ರಿಸ್ತನಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ನೀನು ಯೇಸುವಿನ ಕಿತ್ತ ಮೇಲೆ ತಲೆಯಾಗಿ ಹೋಗ್ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಹಿಂಬಾಲಿಸು, ನಿನ್ನ ಜೀವನದಲ್ಲಿ ಜೀವನ ಕೊಡ್ತಾನೆ. ಈ ವಾಕ್ಯದ ಮೂಲಕ ಅದನ್ನು ಆಶೀರ್ವಾದ ಮಾಡಿ.